ಬನ್ನಿ ಇವತ್ತು ನಾನು ನಿಮಗೆ ಪೊರ್ಚೆ ರಸಂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಬಂದು ಅಯ್ಯಂಗಾರ್ ಸ್ಪೆಷಲ್ ಅಂತ ಕೂಡ ನೀವು ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಇದಕ್ಕೆ ಮಸಾಲ ಹುರ್ಕೋಬೇಕಾಗತ್ತೆ. ಮಸಾಲಾಗೆ ಬಾಣಲೆಯಲ್ಲಿ 2 ಟೀ ಸ್ಪೂನು ಉದ್ದಿನಬೇಳೆ, 1 ಟೀ ಸ್ಪೂನ್ ಕಾಳು ಮೆಣಸು, 1 ಟೀ ಸ್ಪೂನ್ ಜೀರಿಗೆ, 1 ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಂಗು ಎಲ್ಲನೂ ಹೊಂಬಣ್ಣ ಬರೋವರೆಗೂ ಹುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿಯಾಗಿದ್ದ ತಕ್ಷಣ ಮೊದಲೇ ಕುಕ್ಕರಲ್ಲಿ 3 ರಿಂದ 4 ವಿಷಲ್ ಕೂಗಿಸ್ಕೊಂಡು ಹೆಸರು ಬೇಳೆನ ಬೇಯಿಸ್ಕೋಬೇಕು. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಬೇಯಿಸಿ ಚರ್ನರಿಂದ ಚೆನ್ನಾಗಿ ಕಡಿತಾ ಇದ್ದೀನಿ. ಆವಾಗ ಬೇಳೆ ಹೊಂದ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಆಲ್ರೆಡಿ ತಿಳಿಯಾಗಿದೆ ನೋಡಿ ಸಾರಿಗೆ. ಇನ್ನೂ ಬೇಕಂದ್ರೆ ನೀರು ಆಮೇಲೆ ಹಾಕೋಬೋದು. ಈಗ ರುಬ್ದಂಥ ಮಿಶ್ರಣನ ಈ ಬೇಳೆಗೆ ಸೇರಿಸ್ಬಿಟ್ಟು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೂ ನಾವು ಒಲೆ ಮೇಲೆ ಇಟ್ಟಿಲ್ಲ, ಹೊರಗಡೆನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಒಲೆ ಮೇಲೆ ಇಟ್ಟು ನೀರನ್ನು ನೋಡ್ಕೊತ ಹಾಕೊಳ್ಳಿ. ತಿಳಿ ಸಾರು ಕನ್ಸಿಸ್ಟೆನ್ಸಿಗೆ ನೀರು ಸೇರಿಸ್ಕೋಬೇಕು. ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಅಲ್ವಾ ಸಾರು, ಅದಕ್ಕೆ ನೀರು ಸೇರಿಸ್ಕೊಂಡು ಕುದಿಲಿಕ್ಕೆ ಬಿಡಿ. ಯಾವಾಗ ಈ ಬೇಳೆ ಮಸಾಲ ಎಲ್ಲ ಚೆನ್ನಾಗಿ ಕುದಿಯಕ್ಕೆ ಬರುತ್ತೋ ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಫೈನಾಗಿ ಒಂದು ಸಾಸಿವೆ ಮತ್ತು ಇಂಗು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡಿ. ಚೆನ್ನಾಗಿ ಕುದ್ದ ಮೇಲೆ ಒಲೆ ಉರಿ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ. ಇದಕ್ಕೆ ಹುಣಸೆಹಣ್ಣು ರಸ ಸೇರಿಸೋದಿಲ್ಲ. ನೀವು ಹುಣಸೆಹಣ್ಣು ರಸ ಬೇಕೇ ಬೇಕು ಅಂದರೆ ಒಂಚೂರು ಸೇರಿಸ್ಕೋಬೋದು, ಬಟ್ ಯೂಶಲಾಗಿ ಪೊರ್ಚೆ ರಸಮ್ಗೆ ಹುಣಸೆಹಣ್ಣು ರಸನ ಸೇರಿಸೋದಿಲ್ಲ. ಒಲೆ ಉರಿ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ರಸನ ಒಂದು ಅರ್ಧ ಹೋಳಷ್ಟಾದರೆ ಸಾಕು. ಖಂಡಿತ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ಈ ಪೊರ್ಚೆ ರಸಂ ಭಾಳ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಅನ್ನೋದಕ್ಕಿಂತ ಹೆಲ್ತಿಯಾಗಿ ಕೂಡ ಇರುತ್ತೆ. ಹೆಸರು ಬೇಳೆ ಬೇಯಿಸ್ಕೋಬೇಕಾದ್ರೆ ಒಂದು ಚಿಟಿಕೆ ಅರಿಶಿನ ಹಾಕಿ ಬೇಯಿಸ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್.